ಹಾಯ್ ಹಲೋ ವೆಲ್ಕಮ್ ಟು ಪ್ಲೇಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾನು ಮಾಡೋಕ್ಕೆ ಬಂದಿರೋ ವೀಡಿಯೋ ಬಂದು ಬಿಗ್ ಬಾಸ್. ಈಗ ಪ್ರತಿಯೊಬ್ಬರು ವೀಡಿಯೋ ಮಾಡ್ತಾಯಿದ್ದಾರೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಬಿಗ್ ಬಾಸ್ ಬಗ್ಗೆ. ಫಿನಾಲೆ ವೀಕ್ ಅವ್ರಿಗೆ ಎಷ್ಟು ಓಟ್ ಬಂದಿದೆ, ಇವ್ರಿಗೆ ಎಷ್ಟು ಓಟ್ ಬಂದಿದೆ, ಯಾರು ಫಸ್ಟಲ್ಲಿದ್ದಾರೆ, ಯಾರು ಸೆಕೆಂಡಲ್ಲಿದ್ದಾರೆ, ಯಾರು ಲಾಸ್ಟು ವೀಡಿಯೋ ಮಾಡಿ ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ದಾರೆ ಬುಧವಾರದ್ದು ಇವತ್ತಿನ ರಿಸಲ್ಟ್ ಏನಿದೆ ಅಂತ, ಜನಗಳು ಯಾರಿಗೆ ಎಷ್ಟು ಓಟ್ ಮಾಡಿದ್ದಾರೆ ಅಂತ. ಬಟ್ ಅವ್ರು ತೋರಿಸ್ತಾ ಇರೋದೆಲ್ಲ ಕರೆಕ್ಟೇ, ಬಟ್ ಅಲ್ಲಿ ಎರಡು ಮಿಸ್ಟೇಕ್ ಆಗಿದೆ. ಏನಪ್ಪ ಅಂತಂದರೆ, ಫಸ್ಟು ಪ್ರತಾಪ್ ಇರೋದು, ಸೆಕೆಂಡು ಕಾರ್ತಿಕ್ ಇರೋದು. ಬಟ್ ಅವರು ತೋರಿಸ್ತಿರೋದೇನು ಅಂದರೆ ಕಾರ್ತಿಕ್ ಫಸ್ಟು, ಪ್ರತಾಪ್ ಸೆಕೆಂಡು. ಏನಕ್ಕೆ ಈ ಥರ ವೀಡಿಯೋ ಮಾಡ್ತಾರೆ ಅನ್ನೋದಕ್ಕೂ ಕಾರಣ ಇದೆ. ಪ್ರತಾಪ್ನ ಸೆಕೆಂಡ್ ತೋರಿಸಿದ್ರೆ ಅವ್ರ ಅಭಿಮಾನಿಗಳು ಕುಗ್ತಾರೆ, ಅವ್ರಿಗೆ ಯಾರೂ ವೋಟ್ ಮಾಡಲ್ಲ, ಕಾರ್ತಿಕ್ಗೆ ವೋಟ್ ಮಾಡಲಿ ಅಂತ. ಅವ್ರು ಮಾಡ್ತಾ ಇರೋದು ಪ್ರತಾಪ್ ಅಭಿಮಾನಿಗಳು ಕುಗ್ಸೋಣ ಅಂತ. ಬಟ್ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ, ಪ್ರತಾಪ್ ಎಷ್ಟು ಓಟ್ ಬಂದಿದೆ, ಸಂಗೀತಾಗೆ ಎಷ್ಟು ಓಟ್ ಬಂದಿದೆ, ಕಾರ್ತಿಕ್ ಎಷ್ಟು ಓಟ್ ಬಂದಿದೆ, ವಿನಯ್ಗೆ ಎಷ್ಟು ಓಟ್ ಬಂದಿದೆ. ಪ್ರೆಸೆಂಟ್ ಏನಕ್ಕೆ ಹೇಳ್ತೀನಿ ಅಂತಂದರೆ, ಈಗ 4:20 ಬುಧವಾರ ಇವತ್ತು 4:20 ಇವಾಗ ವೀಡಿಯೋ ಮಾಡ್ತಾ ಇರೋದು. ಈಗ ಅದ್ರ ಬಗ್ಗೆನೇ ಸೊ ಕೇಳಿಸ್ಕೊಳ್ಳಿ, ಯಾರಿಗೆ ಎಷ್ಟು ಓಟ್ ಬಂದಿದೆ, ಯಾರು ಎಷ್ಟು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದಕ್ಕೆ. ಬಟ್ ಆಮೇಲೆ ನಿಮ್ಗೆ ಯಾರು ಗೆಲ್ಲಬೇಕು ಅದನ್ನು ಕಮೆಂಟಲ್ಲಿ ಹಾಕಿ. ಒಂದು ನಿಮಿಷ ಫ್ರೆಂಡ್, ತೋರಿಸ್ದೆ, ಸಾರಿ ಹೇಳಿದೆ. ಇಲ್ಲಿ ತುಕಾಲಿ ಸಂತೋಷ್ ಅವ್ರಿಗೆ 0% ವೋಟು, 6ನೇ ಸ್ಥಾನದಲ್ಲಿ ಅವರೇ ಇರೋದು. ಅವ್ರಿಗೆ ವೋಟ್ ಬಂದು 855. ನೆಕ್ಸ್ಟು ಸ್ಥಾನದಲ್ಲಿರೋದು ವರ್ತೂರ್ ಸಂತೋಷ್, 4%, 8612. ಅದು ನೆಕ್ಸ್ಟು ಸ್ಥಾನ ಬಂದು ವಿನಯ್, ಅವ್ರಿಗೆ 5% ವೋಟ್ ಬಂದಿದೆ. ಅವ್ರ ವೋಟ್ ಬಂದು 10,481. ಅದು ನೆಕ್ಸ್ಟು ಸ್ಥಾನ ಬಂದು ಸಂಗೀತ, 11%, ಅವ್ರಿಗೆ ವೋಟ್ ಬಂದು 21,225 ವೋಟು. ಈಗ ಈ ಎರಡಲ್ಲೇ ನಿಮಗೆ ಸಿಕ್ಕಾಪಟ್ಟೆ ಯೂಟ್ಯೂಬರ್ಸು ಸುಳ್ಳು ಹೇಳ್ತಾ ಇರೋದು. ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಾರ್ತಿಕ್ಗೆ ಫಸ್ಟ್ ಬಂದಿಲ್ಲ, ಕಾರ್ತಿಕ್ ಸೆಕೆಂಡು, ಪ್ರತಾಪ್ ಫಸ್ಟ್ ಇರೋದು. ಕಾರ್ತಿಕ್ ಎಷ್ಟು ವೋಟ್ ಬಂದಿದೆ ಅಂದರೆ 33% ವೋಟ್ ಬಂದಿದೆ. ಅವ್ರ ವೋಟು ಫುಲ್ ವೋಟ್ ಎಷ್ಟಪ್ಪ ಅಂದರೆ 64,297 ವೋಟು. ಪ್ರತಾಪ್ 45% ಅಂದರೆ 45%, ಅವರು ವೋಟ್ ಬಂದು 87,476 ವೋಟ್ ಬಂದಿದೆ. ಸೊ ಇದನ್ನೇನು ಮಾಡ್ತಾಯಿದ್ದಾರೆ ಅಂದರೆ, ಪ್ರತಾಪ್ನ ಕೆಳಗಡೆ ಹಾಕಿ ಕಾರ್ತಿಕ್ನ ಮೇಲ್ಗಡೆ ಹಾಕ್ತಾಯಿದ್ದಾರೆ. ಏನಕ್ಕೆ ಹೇಳಿ, ಪ್ರತಾಪ್ ಅಭಿಮಾನಿಗಳನ್ನ ಕುಗ್ಗಿಸ್ಬಿಡೋಣ, ಅವ್ರು ವೋಟ್ ಮಾಡಬಾರ್ದು ಅಂತ. ಸೊ ಫ್ರೆಂಡ್ಸ್, ಯಾರಿಗೆ ಅರ್ಹತೆ ಇದೆಯೋ ಅವರು ವೋಟ್ ಮಾಡಿ. ಈ ಪ್ರತಾಪ್ಗೆ ವೋಟ್ ಮಾಡಬೇಕು, ಕಾರ್ತಿಕ್ಗೆ ವೋಟ್ ಮಾಡಬೇಕು ನಾನು ಹೇಳ್ತಿಲ್ಲ. ಬಟ್ ಪ್ರತಿಯೊಂದು ವೀಡಿಯೋಸ್ನ ಅಬ್ಸರ್ವ್ ಮಾಡಿದಾಗ ಅವ್ರು ಕಾರ್ತಿಕ್ನೇ ಮೇಲಿಡ್ತಾ ಇದ್ದಾರೆ. ಅದು ಏನಕ್ಕೆ ಅಂತ ಅವ್ರಿಗೆ ಗೊತ್ತಿರಬೇಕು. ಇದನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾರಿಗೆ ಎಷ್ಟು ವೋಟ್ ಬಂದಿದೆ ಅಂತ ಕ್ಲಿಯರ್ ಕಟ್ಟಾಗಿ ತಿಳಿಸಿ, ಅವ್ರಿಗೂ ಅರ್ಥ ಆಗಲಿ, ಜನಗಳಿಗೂ ಯಾರು ವೋಟ್ ಮಾಡಬೇಕು, ಯಾರು ವೋಟ್ ಮಾಡಬಾರ್ದು ಅಂತ. ಬಟ್ ನನಗೆ ಇಲ್ಲಿ ಏನಪ್ಪ ಅಂತಂದರೆ, ಒಂದು ಬೇಜಾರಾಗ್ತಾ ಇರೋದು ವರ್ತೂರ್ ಸಂತೋಷ್ ಅವ್ರದ್ದು. ಸೊ ಅವ್ರಿಗೆ ನೋಡಿದ್ರೆ 4% ಅಷ್ಟೇ ವೋಟ್ ಬಂದಿರೋದು. ಏನಕ್ಕೆ ಅವ್ರದ್ದು ಗ್ರಾಫ್ಸು ಸಿಕ್ಕಾಪಟ್ಟೆ ಮೇಲಿತ್ತು, ಯಾಕೆ ದಿಢೀರಂತ ಹಿಡಿದೋಯ್ತು? ಅದ್ರ ಕಾರಣ ಇಷ್ಟ ಫ್ರೆಂಡ್, ಅವ್ರು ತುಕಾಲಿ ಸಂತೋಷ್ ಇದ್ದಾರಲ್ಲ, ಫಸ್ಟ್ ಕ್ಯಾಂಡಿಡೇಟ್ ಅಂದರೆ ಅವರೇನೆ. ಅವ್ರು ಕಾಮಿಡಿ ಮಾಡ್ತಾರೆ ಅಂತಾರೆ, ನಮ್ಗೆ ಯಾರೂ ನಗು ಬರ್ತಾಯಿಲ್ಲ. ಅವರು ಕೆಟ್ಟ ಕಾಮಿಡಿ ಮಾಡೋಕ್ಕೆ ಹೋಗ್ತಾರೆ, ಆಮೇಲೆ ಯಾವುದೋ ಹುಡುಗಿ ಕೆಟ್ಟದಾಗಿ ಬೈತಾರೆ, ಅದನ್ನು ಕಾಮಿಡಿ ಅಂತ ಹೇಳ್ತಾರೆ. ಅದು ನಂಗೆ ಇಷ್ಟ ಆಗ್ತಾಯಿಲ್ಲ. ಸೊ ಹಂಗಾಗಿ ವರ್ತೂರ್ ಸಂತೋಷ್ ಅವ್ರ ಅಭಿಮಾನಿಗಳು ಓಟ್ ಹಾಕ್ತೀವಿ ಅವ್ರಿಗೆ, ವರ್ತೂರವ್ರಿಗೆ. ಅನ್ನೊಂದು ಕ್ವಶನ್ ಮಾರ್ಕ್ ಫ್ರೆಂಡ್. ಸೊ ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟಲ್ಲಿ ಹಾಕಿ. ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು ಅನ್ನೋದನ್ನ ಕಮೆಂಟಲ್ಲಿ ಹಾಕಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ನಾನು ಹೇಳ್ತಿರೋ ಸುಳ್ಳು ಅನ್ಕೊಬೋದು, ಇದನ್ನು ಫುಲ್ಲಾಗಿ ತೋರಿಸೋಕ್ಕಾಗಲ್ಲ, ಬಟ್ ಸ್ವಲ್ಪ ತೋರಿಸ್ತೀನಿ. ಇದು ಕಾಪಿರೈಟ್ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿಯೇ ನೋಡ್ಕೊಳ್ಳಿ ಫ್ರೆಂಡ್. ಕಾಣಿಸ್ತಿದೆಯಾ? ಇದನ್ನೇ ಸ್ಕ್ರೀನ್ಶಾಟ್ ಹಾಕ್ತೀನಿ, ಲೈಟ್ ಹಾಕ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್ಸ್.